ನಾವು ಇವರು ರಾಮ್ ಭಕ್ತರಲ್ಲ. ನಾವು ನಮ್ಮ ಊರಿನಲ್ಲಿ ದೇವಸ್ಥಾನಕ್ಕೆ ಹೋಗುವವರೇ. ಧರ್ಮ ಬಗ್ಗೆ ನಮ್ಗೆ ಕಾಳಜಿ ಇರುವ ನಾವು ಯಾವ ಎಲ್ಲ ಕಾರ್ಯಕ್ರಮದಲ್ಲಿ ನಾವಿದ್ದೇವೆ. ಇವರು ರಾಮನ ಭಕ್ತರಲ್ಲದವರಿಂದ ಮಾತಾಡ್ತಾರೆ ಅಂತ ಹೇಳ್ತಕ್ಕಂಥ ಇವರು ಯಾಕೆ ಮಾತಾಡ್ತಾರೆ? ನನ್ನ ತಂದೆ ರಾಮೇಶ್ವರಕ್ಕೆ ಕರ್ಕೊಂಡೋಗಿ ನನಗೆ ಹೆಸರಿಟ್ಟದ್ದು. ಅಯ್ಯೋ, ದೇವರ ಹೆಸರಿನಲ್ಲಿ, ದೇವರು, ಧರ್ಮ, ದೇಶ ಪ್ರೇಮದ ಹೆಸರು. ಇವತ್ತು ಎಷ್ಟು ಲೂಟಿ ಮಾಡಿದ್ರು ಅಂತ ಹೇಳಿದ್ರೆ, ಈಗ ನನಗೆ ಇವರು ನೋಡಿ ದೇವರ ಹೆಸರನ್ನು ಹೇಳಿಕೊಂಡು ನನಗೆ ಒಬ್ರು ಹೇಳ್ತಾರೆ, ಹೌದು ಈಗ ಈ ದೇಣಿಗೆ ಸಂಗ್ರಹ ಮಾಡಿದ ಕಲೆಕ್ಷನ್ ನಲ್ಲಿ ಅದು ಏನಾಗಿದೆ ಅಂತ ಹೇಳಿದ್ರೆ, ಈಗ ಅವರು ಅಧಿಕಾರ ಚೇಂಜ್ ಮಾಡಿದಲ್ಲಿ ದಿವಸಕ್ಕೆ 8 ಲಕ್ಷ ರೂಪಾಯಿ ವ್ಯತ್ಯಾಸ ಬರ್ತದೆ. ಎಷ್ಟು? 8 ಲಕ್ಷ. ಅದೇ ಸಾಮಾನ್ಯ ಅಲ್ಲ ಅಂತ ಹೇಳುವಂತ ಮಾತನ್ನ ಹೇಳ್ತಾರೆ ಕೆಲ ಜನ. ಸಾಮಾನ್ಯ, ಅದು ದೊಡ್ಡ ವಿಚಾರ ಅಲ್ಲ. ಅದು ಅಲ್ಲ, ಬೇರೆ ಬೇರೆ ರೀತಿಯಲ್ಲಿ ಇವತ್ತು ಆ ದೇಣಿಗೆ ಸಂಗ್ರಹದಲ್ಲಿ ಆರೋಪ ಆಗಿದೆ. ಬಹುಶಃ ಒಂದು ದೇವರ ಹೆಸರಿನಲ್ಲಿ ಈ ತರ ಆಗಿರ್ತಕ್ಕಂಥದ್ದು ಬಹಳ ಹೇಳ್ತಾರೆ ನಮ್ಗೆ. ನಾವು ಇವರು ರಾಮ್ ಭಕ್ತರಲ್ಲ, ನಾವು ದೈವ ವಿಶ್ವಾಸಿಗಳೇ. ನಾವು ನಮ್ಮ ಊರಿನಲ್ಲಿ ದೇವಸ್ಥಾನಕ್ಕೆ ಹೋಗುವವರೇ. ಧರ್ಮ ಬಗ್ಗೆ ನಮ್ಗೆ ಕಾಳಜಿ ಇರುವ ನಾವು ಯಾವ ದೇವಸ್ಥಾನ ಎಲ್ಲ ಕಾರ್ಯಕ್ರಮದಲ್ಲಿ ನಾವಿದ್ದೇವೆ. ಇವರು ರಾಮನ ಭಕ್ತರಲ್ಲದವರಿಂದ ಮಾತಾಡ್ತಾರೆ ಅಂತ ಹೇಳ್ತಕ್ಕಂಥ ಇವರು ಯಾಕೆ ಮಾತಾಡ್ತಾರೆ? ರಾಮ ಭಕ್ತರು ಕಲೆಕ್ಷನ್ ಮಾಡಿದ್ರೆ ರಾಮ ಭಕ್ತರು ತಿಂದಿದ್ದಾರೆ, ಏನು ದೊಡ್ಡ ಸಮಸ್ಯೆ ಅಂತ ಹೇಳ್ತಕ್ಕಂಥ ಮಾತನ್ನು ಹೇಳ್ತಾರೆ. ಎಲ್ಲರೂ ದೇವರ ಧರ್ಮ ವಿಶ್ವಾಸಿಗಳು, ದೈವ ವಿಶ್ವಾಸಿಗಳು. ನಾವತ್ತು ನನಗೆ ನನ್ನ ವೈಯಕ್ತಿಕ ಹೇಳ್ಬೇಕು ಅಂತಂದ್ರೆ, ನನ್ನ ತಂದೆ ರಾಮೇಶ್ವರಕ್ಕೆ ಕರ್ಕೊಂಡೋಗಿ ನನಗೆ ಹೆಸರಿಟ್ಟದ್ದು ರಾಮನಾಥ ಅಂತ. ಅವರ ಒಂದು ನಂಬಿಕೆಯ ಮೇಲೆ ನನಗೆ ಹುಯಿಗೆಯಲ್ಲಿ ಅಕ್ಷರಾಭ್ಯಾಸ ಮಾಡಿರ್ತಕ್ಕಂಥ ನಾವು ಪ್ರತಿ ವರ್ಷ ಹೋಗ್ತಿದ್ವಿ. ನಮ್ಮ ತಂದೆ ರಾಮಾಯಣ. ಹಾಗಾಗಿ ನಮ್ಮನ್ನೆಲ್ಲ ರಾಮ ಭಕ್ತರ, ನಾವು ಧರ್ಮ ವಿರೋಧಿಗಳು ಅಂತ ಒಂದು ಪ್ರಚಾರ. ಇದು ಕೂಡ ಇದನ್ನು ನಾವು ಬಹುಶಃ ಇದು ದೇವರ ಹೆಸರಿನಲ್ಲಿ ದುಡ್ಡು ಲೂಟಿ ಮಾಡುವ ಉದಾಹರಣೆಗೆ ನನ್ನಲ್ಲಿ ಹೇಳ್ತದೆ. ದೇವರ ಹೆಸರಲ್ಲಿ ಮಾಡತಕ್ಕಂಥದ್ದು. ನಮ್ಮಲ್ಲಿ ಒಂದು ರಾಮ ಭಜನಾ ಮಂದಿರ ಇದೆ. ಅದು ರಸ್ತೆ ಪರಮೋಮುಖನ್ನ ತಹಸೀಲ್ದಾರ್ ಮೂಲಕ ಮಂಜೂರಾತಿ ಮಾಡಿಸ್ಕೊಂಡಿದ್ದಾರೆ ಟ್ರಸ್ಟ್ ನ ಹೆಸರಲ್ಲಿ. ಯಾವುದೇ ಪರಮೋಖ ಜಾಗವನ್ನ ಯಾವುದೇ ಹೆಸರಿನಲ್ಲಿ ರಿಜಿಸ್ಟರ್ ಮಾಡಲಿಕ್ಕೆ ಆಗುವುದಿಲ್ಲ. ಅದರಲ್ಲಿ 250 ಅಂಗಡಿ ಇದೆ. ಅದು ಹೇಳಲಿಕ್ಕೆ ರಾಮ ಮಂದಿರ. ಇನ್ನೊಂದು ವಿಚಾರ ಹೇಳ್ತೀವಿ. ಉದಾಹರಣೆ, ಯಾಕೆ ನಮ್ಮ ದೇವರ ಹುಂಡಿ ಕೈ ಹಾಕ್ತಾರೆ ಅಂತ ಹೇಳಿದ್ರೆ, ಅಲ್ಲಿ ನನಗೆ ಒಂದು ಆರೋಪ ಮಾಡಿದ್ರು. ಮಕ್ಕಳ ಊಟವನ್ನ ರಮಣಾಥ ನಾನು ಊಟ ನಿಲ್ಲಿಸಿದಲ್ಲ, ಮತ್ತೊಂದ್ಸರಿ ಹೇಳ್ತೇನೆ. ಇವರು ಹುಂಡಿ ಕೈ ಹಾಕಿದ್ದಾರೆ. ಇದು ಕೊಲ್ಲೂರು ದೇವಸ್ಥಾನ ಪ್ರತಿ ತಿಂಗಳು 4 ಲಕ್ಷ ರೂಪಾಯಿ ಕ್ಯಾಶ್ ಪಡ್ಕೊಳ್ಳುವುದು ಪ್ರತಿ ವರ್ಷ. ಅದು ಯಾವುದಕ್ಕೆ ಉಪಯೋಗ ಆಗುತ್ತೆ ನನಗೆ ಗೊತ್ತಿಲ್ಲ. ಚೆಕ್ಕಿನ ಮೂಲಕ ಪ್ರತಿ ತಿಂಗಳು 4 ಲಕ್ಷ ರೂಪಾಯಿ ಇವರು ಹುಂಡಿಗೆ ಕೈ ಹಾಕುವವರು, ಧರ್ಮದೇಶದ ಹುಂಡಿಗೆ ಕೈ ಹಾಕುವವರು. ಇವು ನಮಗೆಲ್ಲ ಬೋಧನೆ ಮಾಡ್ತಕ್ಕಂಥದ್ದಲ್ಲ. ನಾವು ದೈವ ಭಕ್ತರೇ, ಧರ್ಮ ವಿಶ್ವಾಸಗಳು. ನಾವು ನಮ್ಮ ಯಾವ ದೇವಸ್ಥಾನ, ನಮ್ಮ ಊರಲ್ಲಿ ಇರ್ತಕ್ಕಂಥ ಎಲ್ಲ ದೇವರುಗಳ ಕೆಲಸವನ್ನು ನಾವು ಮಾಡ್ತೀವಿ.